ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಸ್ಪೆಷಲ್ ನಮ್ಮ ಹಸ್ಬೆಂಡ್ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಡಿನ್ನರ್ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ? ಟೈಮ್ ಸುಮಾರು 8 ಗಂಟೆ ಆಗಿತ್ತು. ಸೊ ಹೊರಡೋಣ ಅಂತೆಲ್ಲ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗಬೇಕು, ತುಂಬ ದೂರ ಎಲ್ಲ ಹೋಗೋಕ್ಕಾಗಲ್ಲ, ಮಗಳಿನ್ನೂ ಸಣ್ಣವಳಿರೋದ್ರಿಂದ ನಮ್ಮ ನಿಯರ್ ಬೈ ಪ್ಲೇಸಲ್ಲೇ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು RR ನಗರ್ ಕಡೆಗೆ ಹೊರಟ್ವಿ. ಹೋಗ್ತಾ ಆನ್ ದಿ ವೇ ಹಾಗೆ ಪೆಟ್ರೋಲ್ ಹಾಕ್ಸ್ಬೇಕಿತ್ತು. ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡ್ತಾ ಇದ್ದೀವಿ. ಈ ಪ್ಲೇಸ್ ಸುಮಾರು ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟರ್ಸ್ ದೂರ ಇದೆ. ಈ ಪ್ಲೇಸ್ ಲೊಕೇಟ್ ಆಗಿರೋದು RR ನಗರದ ಚನ್ನಸಂದ್ರದಲ್ಲಿ. ಅದು ಯಾವ ಪ್ಲೇಸಪ್ಪ ಅಂತ ಅಂದರೆ ಇದೇ ನೋಡಿ, ಟೋರಿ ಡ್ರಿಂಕ್ ಆ್ಯಂಡ್ ಡೈನ್ ಡ್ಯಾನ್ಸ್. ಸೊ ಫೈನಲಿ ಟೋರಿನಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಆ್ಯಂಬಿಯನ್ಸ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ದೀಪಾವಳಿ ಹಬ್ಬ ಇದ್ದಿದ್ದರಿಂದ ಹೋಟೆಲಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಅಕ್ಕಪಕ್ಕದಲ್ಲೆಲ್ಲ ಸಣ್ಣ ಸಣ್ಣ ದೀಪ ಇಟ್ಬಿಟ್ಟು ಅಲಂಕಾರ ಅಂತ ಮಾಡಿದರು. ಮಕ್ಕಳು ಸಹ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಎಸ್ಪೆಷಲಿ ನನ್ನ ಮಗ, ಅವನಿಗೆ ಹೋಟೆಲ್ಸ್ ಅಂತ ಅಂದರೆ ಫಸ್ಟ್ ನಿಂತ್ಕೊಂಡಿರ್ತಾನೆ. ಮಗಳು ನೋಡಿ ಹಾಗೆ. ಆಮೇಲೆ ನಮ್ಮ ಹಸ್ಬೆಂಡು ನಂದು ಮಾಡಿಕೊಡು ವೀಡಿಯೋ ಅಂತ ಹೇಳಿ ಮಗನ ಹತ್ರ ವೀಡಿಯೋ ಮಾಡಿಸ್ಕೊತಿದ್ದಾರೆ ನೋಡಿ. ಹಾಯ್. ಹೋಟೆಲ್ ಬಂದಮೇಲೆ ಫ್ಯಾಮಿಲಿ ಫೋಟೋ ಇಲ್ಲದೆ ಇದ್ರೆ ಆಗುತ್ತಾ, ಅದಕ್ಕೆ ಅಂತಲೇ ಅಲ್ಲಿದ್ದು ಸ್ಟಾಫ್ನ ಕರೆದ್ಬಿಟ್ಟು ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸೆಲೆಬ್ರೇಷನ್. ಸೊ ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ಫುಡ್ಡು ಎಲ್ಲ ಆರ್ಡ್ರ್ ಮಾಡಿದ್ವಿ. ಇದೊಂದು ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಅವೈಲೇಬಲ್ ಇರುತ್ತೆ. ಸೊ ಆ ಗ್ಯಾಪಲ್ಲಿ ಮಗಳನ್ನು ಓಡಾಡಿಸ್ತಾ ಇದ್ದಾರೆ ಹಸ್ಬೆಂಡು. ಸೊ ಫಸ್ಟ್ ಆರ್ಡ್ರ್ ಮಾಡಿದ್ದೆ ಫ್ರೂಟ್ ಪಂಚ್ ಅಂತ ಹೇಳಿಬಿಟ್ಟು. ಹಸ್ಬೆಂಡ್ ಗೋವಾ ಸ್ಪೈಸಿ ಅಂತ ಆರ್ಡ್ರ್ ಮಾಡಿದರು. ಹೆಸ್ರಿಗೆ ತಕ್ಕಂಗೆ ಸ್ಪೈಸಿಯಾಗೇ ಇತ್ತು. ನೆಕ್ಸ್ಟು ಕ್ರಿಸ್ಪಿ ಕಾರ್ನು, ನೆಕ್ಸ್ಟ್ ಪಿಜ್ಜಾ. ಆ್ಯಕ್ಚುಲಿ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿತ್ತು. ಈ ಹೋಟೆಲ್ ಸ್ಪೆಷಲ್ ಅದು. ದಿಸ್ ಒನ್ ಈಸ್ ಸಿಜ್ಲರ್ ಪನ್ನೀರ್. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನೀವೇ ನೋಡ್ತಾ ಇರ್ಬೋದು, ಫುಲ್ಲು ಹಾಟಾಗೆ ನೂಡಲ್ಸು, ಪನ್ನೀರು ಆ್ಯಂಡ್ ಫ್ರೈಡ್ ರೈಸ್ ಸಮೇತ ಕೊಟ್ಟಿರ್ತಾರೆ. ಬ್ಯಾಂಬೂ ಬಿರಿಯಾನಿ ಯಾವತ್ತೂ ಟ್ರೈ ಮಾಡಲಿಲ್ಲ ಅಂತ ಹೇಳಿ ಇಲ್ಲಿ ಟ್ರೈ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ವಿ. ವೆಜ್ ಬ್ಯಾಂಬೂ ಬಿರಿಯಾನಿ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ವೀಕ್ ಡೇಸು ದೀಪಾವಳಿ ಹಬ್ಬ ಇದ್ದಿದ್ದ ಕಾರಣದಿಂದ ಏನೋ ಸ್ವಲ್ಪ ಕ್ರೌಡ್ ಕಮ್ಮಿ ಇದ್ದಿದ್ದರಿಂದ ಸ್ಟಾಫ್ಸ್ ಎಲ್ಲ ತುಂಬ ಪೇಷನ್ಸಾಗೆ ಹ್ಯಾಂಡ್ಲ್ ಮಾಡಿದ್ರು. ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ಇಲ್ಲ ಅಂದರೆ ಆಗುತ್ತಾ. ಸೊ ಫೈನಲಿ ಐಸ್ ಕ್ರೀಮ್ನು ತಿಂದು ನಮ್ಮ ಡಿನ್ನರ್ ಮುಗಿಸಿದ್ವಿ. ದಿಸ್ ಇಸ್ ವಾಟ್ ಅವರ್ ಟೋರಿ ಸ್ಟೋರಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದೀಪಾವಳಿ ಟು ಆಲ್.